ಎಲ್ಲ ನನ್ನ ಆತ್ಮೀಯ ಶಿಡ್ಲಘಟ್ಟ ತಾಲೂಕಿನ ನನ್ನ ಪ್ರೀತಿಯ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಎಲ್ಲ ಕಿರಿಯ ಪ್ರಮುಖ ಮುಖಂಡರೇ, ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ತಾಲೂಕಿನ ಹಿರಿಯ ಶಾಸಕ ಮಿತ್ರರು, ಪಕ್ಷದ ಮೇಲೆ ಅವರಿಗೆ ಇರತಕ್ಕಂಥ ಅಭಿಮಾನ, ಪಕ್ಷದ ಮೇಲೆ ಇರತಕ್ಕಂಥ ಕಾಳಜಿ, ನಾನು ಅವರು ಇಬ್ಬರೇ ಕೂತ್ಕೊಂಡು ಮಾತನಾಡಬೇಕಾದ್ರೆ ಪಕ್ಷವನ್ನ ಭವಿಷ್ಯದಲ್ಲಿ ಯಾವ ರೀತಿ ಮುನ್ನೆಲೆಗೆ ತಗೊಂಡು ಬರಬೇಕು, ಪಕ್ಷದ ಕಾರ್ಯಕರ್ತರು ಇವತ್ತು ರಾಜ್ಯದ ಎಲ್ಲೆಡೆ ಏನೂ ಅಪೇಕ್ಷೆ ಇಲ್ದಿರ, ಯಾವುದೇ ಅಭಿಲಾಷೆಯನ್ನ ಇಟ್ಕೊಳ್ದಿರ ಪಕ್ಷವನ್ನ ಕಟ್ಬೆಳ್ದಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಶಕ್ತಿಯನ್ನು ತುಂಬಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಿರಂತರವಾಗಿ ನನ್ನ ಜೊತೆಯಲ್ಲಿ ಮಾತನಾಡ್ತಾ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತಿನ ಕಾರ್ಯಕ್ರಮ ಅವರ ಮನೆಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇರ್ತಾರೆ. ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬದ ಒಬ್ಬ ಸದಸ್ಯರಾಗಿ, ದೇವೇಗೌಡರು ಸಾಹೇಬರ ಅತ್ಯಂತ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥದ್ದು ಸನ್ಮಾನ್ಯ ರವಿ ಅಣ್ಣವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹುಶಃ ಇಡೀ ರಾಜ್ಯದ ಜನತಾದಳ ಪಕ್ಷದ ಅಭ್ಯರ್ಥಿಗಳು, ಕಾರ್ಯಕರ್ತ ಬಂಧುಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ರವಿ ಅಣ್ಣ ಅವರ ಜೊತೆಗೂಡಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಪ್ರಮುಖ ಮುಖಂಡರು, ಕಾರ್ಯಕರ್ತ ಬಂಧುಗಳು, ನಗರಸಭೆಯ ಸದಸ್ಯರುಗಳು ರವಿ ಅಣ್ಣನಿಗೆ ನಾನು ಕೇಳಿದೆ. ಪ್ರೊಸೆಷನ್ ಬರ್ತಾ ನಾವು ನೋಡ್ತಾ ಇದ್ವು, ಎಲ್ಲ ಕಟ್ಟಡಗಳಲ್ಲಿ 1ನೇ ಫ್ಲೋರು 2ನೇ ಫ್ಲೋರ್ ಕಟ್ಟಡಗಳಲ್ಲಿ ನೀವೆಲ್ಲರೂ ನಮಗೆ ಹೂವನ್ನು ಎರಚುವ ಮೂಲಕ ಪ್ರೀತಿಯಿಂದ ಕ್ಷೇತ್ರದಲ್ಲಿ ಸ್ವಾಗತವನ್ನು ಕೋರಿದಂಥ ಸಂದರ್ಭದಲ್ಲಿ ರವಿ ಅಣ್ಣನಿಗೊಂದು ಪ್ರಶ್ನೆನ ಕೇಳಿದೆ, ಇದೇನು ರವಿ ಅಣ್ಣ ಈ ಮಟ್ಟಕ್ಕೆ ವ್ಯವಸ್ಥೆ ಮಾಡಿಬಿಟ್ಟಿದ್ದೀರಲ್ಲ ಅಂತ. ಇಲ್ಲ ನಿಖಿಲ್ ಅವರೇ, ನಾನು ಏನೂ ಮಾಡಿಲ್ಲ, ನಾನು ಒಂದು ಕರೆ ಕೊಟ್ಟೆ ಅಷ್ಟೇ. ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ದೊರಕತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರು, ನಗರಸಭೆ ಸದಸ್ಯರು ಎಲ್ಲರೂ ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ಇವೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೇನು ಹೇಳಿಲ್ಲ ಅಂತಕ್ಕಂಥದ್ದನ್ನ ರವಿ ಅಣ್ಣವ್ರು ಹೇಳ್ತಾ ಇದ್ರು. ರವಿ ಅಣ್ಣ ಅವ್ರನ್ನ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ 17,000 ಅಂತರದಿಂದ ಅವರಿಗೆ ಗೆಲುವನ್ನು ತಂದುಕೊಟ್ಟಿದ್ದೀರಿ. ಜನತಾದಳ ಪಕ್ಷ ಒಂದು ರೈತರ ಪಕ್ಷ ಅಂತಕ್ಕಂಥದ್ದಕ್ಕೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಉದಾಹರಣೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ರವಿ ಅಣ್ಣನ ಬಹಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಅದೇ ರೀತಿ ರವಿ ಅಣ್ಣ ಅವ್ರು ನಮ್ಮ ಕುಟುಂಬದಲ್ಲಿ ಹುಟ್ಟದೆ ಹೋಗಿರ್ಬೋದಷ್ಟೇ, ಅವ್ರು ನಮ್ಮ ಕುಟುಂಬದಲ್ಲಿ ಜನಿಸದೆ ಹೋಗಿರ್ಬೋದಷ್ಟೇ, ಆದರೆ ದೇವೇಗೌಡರು ಅಂದರೆ ಅವರ ಹೃದಯದಲ್ಲಿ ದೇವರ ಥರ ಪೂಜಿಸ್ತಾರೆ. ನೀವು ನೋಡಿರ್ಬೋದು, ಇವತ್ತು ನಿಮ್ಮೆಲ್ಲರ ಮುಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ
ನಿಮ್ಮ ಕಣ್ಣು ಮುಂದೆ ಆ AV ಮೂಲಕ ಎಲ್ಲವನ್ನ ಪ್ರದರ್ಶನೆಯನ್ನ ಇಟ್ಟರು. ರವಿ ಅಣ್ಣನ ನಾವು ಕೂಡ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಜನರ ಪರವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನ ಬಹಳ ಹತ್ತಿರದಿಂದ ಕಂಡಿದ್ದೇನೆ. ಮನುಷ್ಯ ಮನೆ ಮುಂದೆ ಚೇರ್ ಹಾಕೊಂಡು ಕುಂತ್ಕೊಬಿಟ್ರೆ ಯಾರ ಕಷ್ಟ ಅಂತ ಬಂದ್ರು ಬರಿಗೈಯಲ್ಲಿ ಕಳಿಸ್ತಕ್ಕಂಥ ವ್ಯಕ್ತಿತ್ವ ರವಿ ಅಣ್ಣಂದಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ, ಇವತ್ತು ವೇದಿಕೆ ಮೇಲೆ ಒಂದು ಹೆಣ್ಣು ಮಗಳು, ಆಕೆ ಬಹುಶಃ ಸ್ವಲ್ಪ ಸ್ವಾಧೀನ ಕಳ್ಕೊಂಡಂಗಿತ್ತು. ಆ ಹೆಣ್ಣು ಮಗಳಿಗೆ ಸಮಾಜದಲ್ಲಿ ನಾನು ಮುಂದೆ ಬರಬೇಕು, ನನಗೆ ಭಗವಂತ ಎಲ್ಲವೂ ಸರಿಯಾಗಿ ಕೊಡದೆ ಹೋದರೂ ಕೂಡ ನನಗೆ ಒಳಗಡೆ ಒಂದು ಏನಾದರೂ ಛಲವನ್ನು ಸಾಧಿಸಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಆ ಹೆಣ್ಣು ಮಗಳು ಇಟ್ಕೊಂಡೇನು ಹೊರಟಿದ್ದೆ. ಆ ಹೆಣ್ಣು ಮಕ್ಕಳನ್ನ ಗುರುತಿಸ್ತಕ್ಕಂಥ ಕೆಲಸ ರವಿ ಅಣ್ಣವರ ಹೃದಯ ವೈಶಲ್ಯತೆ ಇವತ್ತು ಹೆಣ್ಮಕ್ಳಿಗೆ ಒಂದು ಲ್ಯಾಪ್ಟಾಪ್ನ ಗಿಫ್ಟ್ ಮಾಡಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ಮೆಕ್ಯಾನಿಕ್ಸ್ ಕಂಪ್ನಿಯವರು, ಧನ್ಯವಾದ ಅಣ್ಣ, ಧನ್ಯವಾದ, ಥ್ಯಾಂಕ್ ಯು. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಇನ್ನೂ ಹಲವಾರು ಜನ ಮಕ್ಕಳಿಗೆ ಈ ರೀತಿ ನಿಮ್ಮ ಕಡೆಯಿಂದ ಸಹಕಾರವನ್ನು ಕೊಡ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ತುಂಬಲಣ್ಣ, ತುಂಬ ಧನ್ಯವಾದ. ಆದರೆ ಇದಕ್ಕೆಲ್ಲ ಮೂಲ ಪುರುಷರು ರವಿ ಅಣ್ಣ ಅವರು. ಅವರ ಹೃದಯ ವೈಶಾಲ್ಯತೆ ತಾಲೂಕಿನ ಜನತೆ ಬಹಳ ಹತ್ತಿರದಿಂದ ನೋಡಿದ್ದೀರಿ. ನಮ್ಮ ಜನತಾದಳ ಪಕ್ಷದಲ್ಲಿ ರೈತರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡ್ತೇವೆ. ಇವತ್ತು ರವಿ ಅಣ್ಣ ಕೂಡ ಒಬ್ಬ ರೈತ ಕುಟುಂಬಕ್ಕೆ ಜನಿಸಿರ್ತಕ್ಕಂಥ ಒಬ್ಬ ರೈತಾಪಿ ವರ್ಗದ ಮಗನೇ. ಅಂಥವ್ರಿಗೆ ಟಿಕೆಟ್ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದಷ್ಟು ಸವಾಲುಗಳು ಎದುರಾಯಿತು ಅವ್ರ ಮುಂದೆ ಈ ಹಿಂದೆ ಚುನಾವಣೆಯಲ್ಲಿ. ಆ ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಬಲವಾಗಿ ನಿಂತಂಥವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಇವತ್ತು ರವಿ ಅಣ್ಣ ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕಳೆದ ತಿಂಗಳು 16ನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಪ್ರಾರಂಭ ಮಾಡಿದ್ದೇವೆ. ಅನೇಕ ಜಿಲ್ಲೆಗಳಿಗೆ, ಹಲವಾರು ತಾಲೂಕುಗಳಿಗೆ ಪಕ್ಷವನ್ನ ಸಂಘಟಿಸಬೇಕು, ಪಕ್ಷದ ಕಾರ್ಯಕರ್ತ ಬಂಧುಗಳನ್ನ ನಿಮ್ಮ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಒಟ್ಕೊಳ್ಬೇಕು, ಒಂದು ಸಂಬಂಧವನ್ನು ಬೆಳೆಸಬೇಕು, ನಿಮ್ಮ ಕಷ್ಟವನ್ನು ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ ಮೂಲಕ ಜನರೊಂದಿಗೆ ಜನತಾದಳ ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಆದರೆ ಇವತ್ತಿನ ಕಾರ್ಯಕ್ರಮ ಒಂದು 25-26 ದಿನ ಈಗಾಗಲೇ ಕಾರ್ಯಕ್ರಮ ಕಳೆದಿದೆ. ಇವತ್ತಿನ ಕಾರ್ಯಕ್ರಮ ರವಿ ಅಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಶಿಡ್ಲಘಟ್ಟೆಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳ ಕಾರ್ಯಕ್ರಮ ಇವತ್ತೇನಿದೆ, ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷಕ್ಕೆ, ಜನತಾದಳ ಅಭ್ಯರ್ಥಿಗಳಿಗೆ, ಜನತಾದಳ ಕಾರ್ಯಕರ್ತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ಏನಪ್ಪ ಅಂದರೆ, ಈಗ ತಾನೇ ಪ್ರಾಸ್ತಾವಿಕವಾಗಿ ಕುರಿತು ಮಾತನಾಡಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ, ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಭವಿಷ್ಯದಲ್ಲಿ ಒಬ್ಬ ದೊಡ್ಡ ನಾಯಕನಾಗಿ ಬೆಳೀತಕ್ಕಂಥ ಎಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಹರೀಶ್ ಗೌಡರು ಮಾತನಾಡಿದ್ದಾರೆ. ಮತ್ತೊಬ್ಬರು ನನ್ನ ಆತ್ಮೀಯ ಗೆಳೆಯ, ಮುಳಬಾಗಿಲು ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರು ಕೂಡ ಮಾತನಾಡಿ, ಇವತ್ತು ಭಾನುವಾರ ಇದೆ, ಕಾರ್ಯಕ್ರಮ ಕೊಟ್ಟಿದ್ದೇನೆ, ದಯಮಾಡಿ ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದಾದರೆ ನಾನು ಹೊರಡ್ಬೋದಾ ಅಂದರು. ಅವರು ಕೂಡ ಮಾತನಾಡಿ ಹೊರಟಿದ್ದಾರೆ. ಮತ್ತೊಬ್ಬರು ನಮ್ಮ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಶಾಸಕರು, ಮತ್ತೊಬ್ಬರು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಂಜಣ್ಣವರು ಕೂಡ KR ಪೇಟೆಯಿಂದ ಆಗಮಿಸಿದ್ದಾರೆ. ಮತ್ತೊಬ್ಬರು ಹಾಸನ ಜಿಲ್ಲೆಯ ಹಾಸನ ಕೇಂದ್ರದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸ್ವರೂಪಣ್ಣವರು ಕೂಡ ಇದ್ದಾರೆ. ಅವರೆಲ್ಲರೂ ಭಾಳ
ದೂರದಿಂದ ಇವತ್ತು ಬಂದಿದ್ದಾರೆ. ಅಷ್ಟೇ ಅಲ್ಲ, ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರು ಹಿರೀಕರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಬಂದಿದ್ದಾರೆ. ಮತ್ತು ಕೋಲಾರಿನ ಶ್ರೀನಾಥ್ರವರು ಇದ್ದಾರೆ. ಕೋಲಾರು ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣ ಅವರು ಭಾಳ ಸಂಸ್ಕಾರವಂತರು, ಒಂದು ರೀತಿ ಮಗು ಮನಸ್ಸಿನ ವ್ಯಕ್ತಿತ್ವ ಅಂತಕ್ಕಂಥದ್ದು ಮಂಜಣ್ಣ ಅವರು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಕಿವಿನಲ್ಲಿ, ಇವತ್ತು ನಾನು ಸಂಸದನಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಒಂದು ಕಡೆ ಕುಮಾರಣ್ಣ ಅವರು. ಅವರಿಬ್ಬರ ಸಮ್ಮುಖದಲ್ಲಿ ಇವತ್ತು ಸಾಕಷ್ಟು ಜನರನ್ನು ಇವತ್ತು ದೇಶದಾದ್ಯಂತ ಹಲವಾರು ರಾಜ್ಯದ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ಒಂದು ಸಂಪರ್ಕವನ್ನು ಹೊಂದತಕ್ಕಂಥ ಇವತ್ತು ನನ್ನ ಸೌಭಾಗ್ಯ ನನ್ನ ಮುಂದೆ ಇದೆ ಅಂತಕ್ಕಂಥದ್ದನ್ನೇನು ಹೇಳ್ತಾ ಇದ್ರು. ಇನ್ನೊಂದು ಮಾತು ಇವತ್ತು ವೇದಿಕೆ ಮೇಲೆ ಹೇಳಬೇಕಾಗ್ತದೆ. ಮಲ್ಲೇಶ್ ಬಾಬಣ್ಣ ಅವರು ಬಹುಶಃ ಜನತಾದಳ ಪಕ್ಷದ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರು. ಅಂಥ ಒಬ್ಬರು ಸಂಸದರನ್ನ ಇವತ್ತು ನಾವು ಪಡಿತಕ್ಕಂಥದಕ್ಕೆ ಜನತಾದಳ ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಖುಷಿಯನ್ನು ಪಟ್ಟಿರ್ತಕ್ಕಂಥದ್ದು. ಮತ್ತೊಬ್ಬರು ಹಿರಿಯಕರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜಣ್ಣ ಅವರು. ಗೋವಿಂದರಾಜಣ್ಣ ಅವರು ಯಾವುದೇ ಚುನಾವಣೆ ಬರಲಿ, ಅದು ಸಂಸತ್ ಚುನಾವಣೆ ಇರಲಿ, ಸ್ಥಳೀಯ ಚುನಾವಣೆಗಳಿರಲಿ, ಎಲ್ಲ ಚುನಾವಣೆಗಳಲ್ಲೂ ಮುಂಚೂಣಿಯಲ್ಲಿ ಪಕ್ಷವನ್ನು ಕಟ್ತೇನೆ. ಮುಂಚೂಣಿಯಲ್ಲಿ ನಿಂತು ಯಾರಾದರೂ ಒಂದು ಸ್ವಲ್ಪ ಯಾಕೋ ಮನೆ ಬಿಟ್ಟು ಆಚೆ ಬರ್ತಾ ಇಲ್ಲ ಅಂದರೆ ಎಲ್ಲರನ್ನು ಬಡಿದು ಎಪ್ಪಿಸ್ಕೊಂಡು ಹೋಗ್ತಕ್ಕಂಥ ಗುಣ ಗೋವಿಂದರಾಜಣ್ಣ ಅವ್ರನ್ನಲ್ಲಿ ನಾವು ಕಾಣ್ಬೋದು. ಮತ್ತೊಬ್ಬರು ಹಿರೀಕರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ನಾನು ಹುಟ್ಟಕ್ಕಿಂತ ಮುಂಚಿತವಾಗಿ ಬಹುಶಃ 40-45 ವರ್ಷದ ದೀರ್ಘಕಾಲದ ಸಂಬಂಧ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವ್ರ ಜೊತೆ PM ಆಫೀಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಪಕ್ಷದ ಸಂಘಟನೆ ಇರ್ಬೋದು, ಪಕ್ಷದ ಪದಾಧಿಕಾರಿಗಳ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಳ್ತಕ್ಕಂಥದ್ದು ಇರ್ಬೋದು, ಜೊತೆಯಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ತಿಪ್ಪೇಸ್ವಾಮಣ್ಣವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮತ್ತೊಬ್ಬರು ಡಾಕ್ಟರ್ ರೋಷನ್ ಅಬ್ಬಾಸ್ ಅವರು ಮೈನಾರಿಟಿಯ ರಾಜ್ಯ ಘಟಕದ ಮುಂಚೂಣಿ ನಾಯಕರು. ಮತ್ತು ನಮ್ಮ ಮಾಲೂರಿನ ರಾಮೇಗೌಡರು ಮತ್ತು ವಕ್ಲೇರಿ ರಾಮಣ್ಣವರು. ಹರೀಶ್ರವರು ಇತ್ತೀಚೆಗೆ ಕೋಮುಲ್ನ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಹರೀಶ್ ಅವರು. ಹಾಗೂ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯಮಾಡಿ ಕ್ಷಮೆ ಇರಲಣ್ಣ, ಏಕೆಂದರೆ ಇಲ್ಲಿ ದೊಡ್ಡ ಸೈನ್ಯನೇ ಕೂರಿಸೋರೆ ಇವತ್ತು ನಮ್ಮ ರವಿ ಅಣ್ಣ. ಏನು ಸಣ್ಣ ಪುಟ್ಟ ಸೈನ್ಯ ಅಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲೇ ಇವತ್ತು ಎಲ್ಲ ಪಕ್ಷದ ನಿಷ್ಠಾವಂತ ಬೇರುಗಳು ಇವತ್ತು. ಆಮೇಲೆ ನಮ್ಮ ಚೌಡ್ರೆಡ್ಡಣ್ಣ, ಚೌಡ್ರೆಡ್ಡಣ್ಣನಿಗೆ ಬೇಗ ಯಾವುದಾದ್ರೂ ಹೆಣ್ಣು ಹುಡುಕಿ ಮದುವೆ ಮಾಡಬೇಕು, ಇನ್ನೂ ಮದುವೆ ಆಗಿಲ್ಲ. ನಾನು ಯಾವಾಗಲೂ ಬ್ಯಾಚುಲರ್ ಅಂತ ಇರ್ತೀನಿ ಪ್ರೀತಿಯಿಂದ. ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಚೌಡ್ರೆಡ್ಡಣ್ಣ ಅವರವರೇ. ಇವತ್ತಿನ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ಬಹುತೇಕ ನನ್ನ ಶಾಸಕ ಮಿತ್ರರು ರವಿ ಅಣ್ಣನ ಪ್ರೀತಿಯ ಕರೆಗೆ ಬಂದು ಇವತ್ತೇನು ಸೇರಿದ್ದಾರೆ, ಅವರ ಮನದಾಳದ ಮುಕ್ತವಾದಂಥ ಮಾತುಗಳ ಮೂಲಕ ಇವತ್ತು ರಾಜ್ಯಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ನೆಟ್ಟಿರ್ತಕ್ಕಂಥ ಬೀಜ ಇದೆ, ಅದು ಅಂತಿಂತ ಬೀಜ ಅಲ್ಲ, ಬಹಳ ಗಟ್ಟಿಯಾಗಿ ನೆಲೆ ಊರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರು ಇವತ್ತು ಬಂದಿದ್ದಾರೆ. ಯಾಕೆಂದರೆ ಒಂದು ಜನತಾದಳ ಪಕ್ಷದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಭಾಳ ಜನ ಪಾಪ ಹರೀಶ್ರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಏನು 18 ಜನ ಇದ್ದಾರೆ, 12 ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ, ಜನತಾದಳ ಪಕ್ಷದ ಚಿಹ್ನೆನೂ ಕೊನೆಗೆ ಸಿಗದೆ ಹೋದಂಗೆ 12 ಜನನು ಖಾಲಿ ಮಾಡಿಸ್ತೇವೆ ಅಂತಕ್ಕಂಥದ್ದು ಪಾಪ ಕೆಲವೊಂದಷ್ಟು ವಿಚಾರದ ಬಗ್ಗೆ ತುಂಬ ಜನ ಚರ್ಚೆ ಮಾಡ್ತಾ ಇದ್ರು. ಆದರೆ ಹರೀಶ್ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ.
ಇಲ್ಲಿ ಯಾರು ಕೂಡ ದುಡ್ಡಿಗಾಗಲಿ ಅಧಿಕಾರದ ದಾಹಕ್ಕಾಗಲಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ 2028ರ ಚುನಾವಣೆ ಹೊತ್ತಿಗೆ ನಂಬರ್ 1 ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಶಕ್ತಿಯನ್ನು ತಂದುಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ. ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾದ್ರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು, ಬಂದರು. ಈಗ ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ. ಅವ್ರ ಪ್ರಣಾಳಿಕೆಯನ್ನು ಹೇಳ್ಕೊಂಡಂಥ ಮಾತು, ಅವ್ರು ಕೊಟ್ಟಂಥ ಕಾರ್ಯಕ್ರಮ ಬೊಗಳೆ ಭಾಷಣ, ಬರೀ ಭಾಷಣಕ್ಕೆ ಸೀಮಿತ ಆಯಿತು. 5 ಗ್ಯಾರಂಟಿ ಕೊಡ್ತೀವಿ, ಪ್ರತಿ ತಿಂಗಳು ಕೊಡ್ತೀವಿ, ಅದೆಂಥದ್ದು ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹಜ್ಯೋತಿ ಕೊಡ್ತೀವಿ, ಯುವನಿಧಿ ಕೊಡ್ತೀವಿ ಎಲ್ಲ ಕೂಡ ಹೇಳಿದರು. ಇತ್ತೀಚೆಗೆ ಇಲ್ಲಿ ಭಾಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ. ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನೋಡಿದೆ. ಈಗೇನಾಗ್ಬಿಟ್ಟಿದೆ, ಮಾಧ್ಯಮ ಜಾಲತಾಣ, ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು. ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿದ್ರು. ಜನ ಪೆನ್ನು ಕೊಟ್ಟಾಯಿತು, ಪೇಪರು ಕೊಟ್ಟಾಯಿತು. ಅದು ಯಾತಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಆ ಭಗವಂತನೇ ಬಲ್ಲ. ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರಿ ಯಾರೋ, ನಾವು ಹೇಳಿರೋದಲ್ಲ, ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ. ಇದೇ ಥರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾತು ಏನಂತ ಹೇಳ್ತಾರೆ, ಪ್ರತಿ ತಿಂಗಳು ಚಾಚು ತಪ್ಪದಿರ ನಾವು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ತೇವೆ, 2,000 ರೂಪಾಯಿ ನಮ್ಮ ಹೆಣ್ಮಕ್ಳು ಖಾತೆಗೆ ಜಮಾ ಮಾಡ್ತೇವೆ, ದುಡ್ಡನ್ನು ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದ್ದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ. ಕಟ್ ಮಾಡಿದರೆ 4-5 ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹಂಗೆ ಜನದ ಮೇಲೆ ಈಗ ತೆರಿಗೆ ಹಾಕಿದ್ದೀವಿ, ಕುಡಿಯೋ ಗಾಳಿ ಸೇವಿಸೋ ಗಾಳಿಗೆ ಒಂದು ಬಿಟ್ಟು ಇನ್ನೆಲ್ಲದ್ರ ಮೇಲೂ ತೆರಿಗೆ ಬಡ್ದುಬಿಟ್ಟಿದ್ದೀವಿ ಜನಕ್ಕೆ. ಜನ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡಲ್ಲಿ ಗ್ಯಾರಂಟಿಗಳು ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಬಿಫೋರು ಆಫ್ಟರ್ ವಿಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ, ಉಪಮುಖ್ಯಮಂತ್ರಿಗಳು. ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು. ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು? ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಹೋಗಿದ್ರಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವ್ರ ಸಚಿವ ಸಂಪುಟ? ಇಲ್ಲಿ ಏನಾಗಿದೆ ಅಂದರೆ ಕಳೆದ 2 ವರ್ಷದಿಂದ ಒಬ್ಬರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು, ಮತ್ತೊಬ್ಬರು ಉಪಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು, ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದರೂ ಆದರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರ ಸ್ಥಾನ ಖಾಲಿ ಆಗ್ತದೆ, ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ಟರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ. ಇವತ್ತು ಯಾರೋ ಹೇಳ್ತಾ ಇದ್ರು, ರವಿ ಅಣ್ಣ ಅದು ಹೆಂಗೆ ವರ್ಕ್ಸ್ ತಗೊಬಂದೆ ನೀನು, ನನಗೂ ಹೇಳ್ಕೊಡು ಅಂತ ಬಹುಶಃ ಹರೀಶ್ರವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು. ಹೆಂಗೆ ತಗೊಬಂದಣ್ಣ? ದೊಡ್ಡವ್ರದ್ದು ಒಂದು ಲೆಟ್ರು
ಮತ್ತೆ ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನು ಹೊರಗಾಕಿದ್ರು. ಅವ್ರೇನು ಹೇಳ್ತಾರೆ, ನಾವು ಹೋಗಿ ಮಂತ್ರಿಗಳಿಗೆ ನಮಗೇನಾದರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಯಾರು ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದು ಸ್ವಲ್ಪ ಹಣ ಕೊಡ್ತೇವೆ, ಎಷ್ಟು ಪರ್ಸೆಂಟೇಜ್ ಕೊಡಬೇಕು, 8% 10% ಅಂತ ಅಪ್ಫ್ರಂಟ್ ದುಡ್ಡು ಕೊಟ್ಟರೆ ಆಗ ನಮಗೆ ಕೆಲಸ ಸಿಗಬಹುದೇನೋ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಬಹುಶಃ ಇಂಥ ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ತಲುಪಿದೆ ಅಂತಕ್ಕಂಥದ್ದಾದರೆ ನಿಜಕ್ಕೂ ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ತಾರೆ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ನ ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅಂತ. ಆದರೆ ಬಡ್ಜೆಟ್ದ ಪ್ರಮಾಣ ನೀವು ಹೇಳ್ತಾ ಇದ್ದೀರಿ, ಆದರೆ ಎಷ್ಟು ಸಾಲ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ವಲ್ಲ. ಗ್ಯಾರಂಟಿಗಳಿಗೆ ನಿಮ್ಗೆ ದುಡ್ಡು ಎಷ್ಟು ಬೇಕು? 55,000 ಕೋಟಿ ನಿಮಗೆ ಹಣ ಬೇಕು ಪ್ರತಿ ವರ್ಷಕ್ಕೆ. ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು. 14 ತಿಂಗಳಲ್ಲಿ 25,000 ಕೋಟಿನ ಹೊಂದಿಸಿ ಸನ್ಮಾನ್ಯ ಕುಮಾರಣ್ಣವ್ರು ರೈತರ ಸಾಲ ಮನ್ನಾ ಮಾಡಿದರು. ಅವತ್ತು ತುಂಬ ಜನ ಶಾಸಕ ಮಿತ್ರರಿಗೆ ಇವತ್ತು ಕೇಳ್ಬೋದು, ಕುಮಾರಣ್ಣವರು ಎಂದಾದರೂ ಯಾರಿಗಾರು ಒಂದು 10 ರೂಪಾಯಿ ಅನುದಾನ ಕೊಡ್ತಕ್ಕಂಥದ್ರಲ್ಲಿ ಏನಾದರೂ ಕಮ್ಮಿ ಮಾಡಿದ್ರಾ? ರಾಜ್ಯ ವೇಗವಾಗಿ ಅಭಿವೃದ್ಧಿನೂ ಕಾಣ್ತಾ ಇತ್ತು. ಕುಮಾರಣ್ಣ ಕೊಟ್ಟಂಥ ರೈತರ ಪರವಾಗಿ ಮಾತನ್ನು ಉಳಿಸ್ಕೊಂಡ್ರು. ಅದೇ ಕುಮಾರಣ್ಣವ್ರನ್ನ ಇವತ್ತು ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಂದ ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರಲಿಲ್ಲ. ಆದರೆ ಅವತ್ತಿನ ಸನ್ನಿವೇಶ ಸಂದರ್ಭ ಪಕ್ಷವನ್ನು ಉಳಿಸಬೇಕಾಗಿತ್ತು. ಜೊತೆಯಲ್ಲಿ ದೆಹಲಿಯ ಕೇಂದ್ರದ ನಾಯಕರು ಇಲ್ಲ ಸನ್ಮಾನ್ಯ ಕುಮಾರಣ್ಣವರು ಸಂಸತ್ ಚುನಾವಣೆಗೆ ನಿಂತರೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಲೆ NDA ಅಭ್ಯರ್ಥಿಗಳ ಪರವಾಗಿ ಸೃಷ್ಟಿಯಾಗ್ತಕ್ಕಂಥದಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗ್ತದೆ. ನೀವು ಸಂಸತ್ ಚುನಾವಣೆಗೆ ನಿಂತ್ಕೋಬೇಕು ಅಂತಕ್ಕಂಥ ಡೈರೆಕ್ಷನ್ಸು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ಶ್ರೀ ಅಮಿತ್ ಶಾಜಿಯವರು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹೇಳ್ತಾರೆ. ಸಂಸತ್ ಚುನಾವಣೆಯಲ್ಲಿ 19 ಜನ ಸಂಸದರನ್ನ 28 ಜನ ಸಂಸದರಲ್ಲಿ 19 ಜನ ಸಂಸದರನ್ನ ಈ ರಾಜ್ಯದ ಜನತೆ ಜೊತೆಯಲ್ಲಿ ನಮ್ಮ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ದುಡಿಮೆ ನಿಮ್ಮೆಲ್ಲರ ಶ್ರಮದಿಂದ ರಾಜ್ಯದ ಜನತೆಯ ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ 19 ಜನ ಸಂಸದರನ್ನ ಇವತ್ತು ದೆಹಲಿಗೆ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಇವತ್ತು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಹರೀಶ್ ರವರು ಮತ್ತೊಂದು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಅವರು ಕೈಗಾರಿಕೆ ಉಕ್ಕು ಸಚಿವರಾಗಿದ್ದೇನೆ, ನನ್ನ ವ್ಯಾಪ್ತಿ ಬಿಟ್ಟು ನಾನು ಬೇರೆ ಯಾಕೆ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಅವ್ರ ತಲೆಯಲ್ಲಿ. ಇವತ್ತು ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ. ಅದನ್ನು ಅನೇಕ ಸಂದರ್ಭದಲ್ಲಿ ನಾವು ಸಾಬೀತು ಮಾಡಿದ್ದೇವೆ. ಮೈಸೂರಿನ ತಂಬಾಕು ಬೆಳೆಗಾರರು ರೈತರು ಕೆಲವು ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾರೆ. ಅವರು ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂಥ ಬೆಳೆಗಳು ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಅದನ್ನು ಸಂಪೂರ್ಣ ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊಡಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂಥ ಅವತ್ತಿನ ನವದೆಹಲಿಯಲ್ಲಿ ನಿರ್ಧಾರ ಏನಿತ್ತು, ಅಲ್ಲಿ ರೈತರ ನಿಯೋಗ ಬಂದಿತ್ತು. ಆ ರೈತರ ನಿಯೋಗದಲ್ಲಿ ಬಂದಂಥವರು ಭಾಳ ಜನ ವಕೀಲರಿದ್ದರು, ವಿದ್ಯಾವಂತರಿದ್ದರು. ಅವರೊಂದು ಮಾತನ್ನು ಹೇಳಿದ್ರು, ನಾವು ಪ್ರತಿ ವರ್ಷ ಕೂಡ ತಂಬಾಕು ಬೆಳೆಗಾರರು ಇದೇ ಸಂಕಷ್ಟಕ್ಕೆ ಒಳಗಾಗ್ತೇವೆ. ಆದರೆ ಈ ಬಾರಿ ನಮ್ಮ ಪುಣ್ಯಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿದ್ದಾರೆ, ಇಷ್ಟು ನಮ್ಮನ್ನು ಗೌರವಿತವಾಗಿ ಭಾಳ ಹತ್ತಿರದಿಂದ ಮಂತ್ರಿಗಳ ಜೊತೆ ಭೇಟಿಯನ್ನು ಮಾಡಿಸಿ ನಮ್ಮ ತಂಬಾಕುವನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ರೈತನ ಮಗ ಇವತ್ತು ದೇಶದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವ್ರ ಜೊತೆ ಅವ್ರ ಕ್ಯಾಬಿನೆಟ್ನಲ್ಲಿ ಆಡಳಿತ ನಡೆಸಿದ್ರೆ ಇವರು ರೈತರಿಗೆ ಎಷ್ಟು ಶಕ್ತಿ ತಂದುಕೊಡ್ತದೆ ಅಂತಕ್ಕಂಥದ್ದು ಅದನ್ನು ಅವರು ಸ್ಮರಿಸ್ಕೊಳ್ತಾ ಇದ್ರು.
ಈ ರೀತಿ ಸನ್ಮಾನ್ಯ ಕುಮಾರಣ್ಣವರು ಇಲ್ಲೂ ಕೂಡ ಶ್ರೀನಿವಾಸಪುರಕ್ಕೆ ಮೊನ್ನೆ ಹೋಗಿದ್ದೆ. ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಮಾವು ಬೆಳೆಗಾರರಿದ್ದಾರೆ. ಎಲ್ಲಿ ನೋಡಿದ್ರೂ ಕೂಡ ಬೆಳೆದಿರ್ತಕ್ಕಂಥ ಮಾವು ಬೆಂಬಲ ಬೆಲೆ ಸಿಕ್ಕಿಲ್ಲ, ಖರೀದಿ ಆಗಿಲ್ಲ. ರೈತರು ಆಕ್ರೋಶ ಭರಿತರಾಗಿ ಎಲ್ಲ ಕಡೆ ಮಾವನ್ನ ಚೆಲ್ಲಿದ್ರು. ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಮಾವು ಬೆಳೆಗಾರರು ಒಂದು ನಿಯೋಗ ಹೋಗುತ್ತೆ. ಅವ್ರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಜೀರವರಿಗೆ ಒಂದು ಪತ್ರವನ್ನು ಬರೀತಾರೆ, ಒಂದು ಮನವಿಯನ್ನು ಮಾಡ್ತಾರೆ. ಮಾವು ಬೆಳೆಗಾರರು ಬೆಳೆದಿರ್ತಕ್ಕಂಥ ಮಾವನ್ನ ಒಂದು 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕೇಂದ್ರ ಸರ್ಕಾರದಿಂದ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ, ದಯವಿಟ್ಟು ನೀವು ಖರೀದಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣವರೇನು ಪತ್ರವನ್ನು ಬರೀತಾರೆ ಕೇಂದ್ರದ ಕೃಷಿ ಸಚಿವರಿಗೆ. ಅದಕ್ಕೆ ಸಕಾರಾತ್ಮಕವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಸ್ಪಂದನೆ ಸಿಗುತ್ತೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ರೈತರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ನಾಡಿನ ಹೆಣ್ಮಕ್ಳು ಇವತ್ತು ಪಾಪ ಮಾತೆತ್ತಿದ್ರೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. 2,000 ರೂಪಾಯಿ ಕೊಡೋದ್ರಿಂದ ಮಹಿಳೆಯರ ಸಬಲೀಕರಣ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀರಿ? ನಿಜವಾದ ಸಬಲೀಕರಣ ಮಹಿಳೆಯರಿಗೆ ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ 50% ಮೀಸಲಾತಿಯನ್ನು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಷ್ಟೇ ಅಲ್ಲ, ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು 33%, ಇವತ್ತೇನು ಮುಂದಿನ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನ್ನ ನಮ್ಮ ಶಾಸಕ ಸ್ಥಾನಕ್ಕಿರ್ಬೋದು, ಸಂಸತ್ ಸ್ಥಾನಕ್ಕಿರ್ಬೋದು, ಚುನಾವಣೆಯನ್ನು ನಿಂತ್ಕೊಳ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವತ್ತೇನು ಹೋರಾಟವನ್ನು ಕೈಗೆತ್ಕೊಂಡಿದ್ರು, ಅವತ್ತು ರಾಜ್ಯಸಭೆಯಲ್ಲಿ ಬಿಲ್ ಕ್ಲಿಯರ್ ಮಾಡಿದರು. ಆದರೆ ಅವರಿಗೆ ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ನಂಬರ್ಸ್ ಇಲ್ಲದೆ ಇದ್ದಿದ್ದ ಕಾರಣ ಬಿಲ್ ಬಿದೋಯ್ತು. ಅವರ ಕನಸನ್ನು ನನಸು ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು. ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಒಟ್ಟಾರೆಯಾಗಿ ಇವತ್ತು ಜನತಾದಳ ಪಕ್ಷವನ್ನು ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ನಿಮ್ಮೆಲ್ಲರ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಎದುರುಗಡೆ ಬಂದು ನಿಂತಿದ್ದೇವೆ. ಇನ್ನು 3 ವರ್ಷ ಇದೆ ಚುನಾವಣೆಗೆ. ಇಷ್ಟು ಬೇಗ ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ನಿಮ್ಮ ಮನಸ್ಸುಗಳಲ್ಲಿ ಕಾಡ್ಬೋದು. ಮುಂದಿನ ವಿಧಾನಸಭಾ ಚುನಾವಣೆ ಇನ್ನು 3 ವರ್ಷ ಇದೆ. ಆದರೆ ಈಗ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ಅದು ನಿಮ್ಮ ಚುನಾವಣೆ. ಗ್ರಾಮ ಪಂಚಾಯಿತಿ, ZP, TP ಚುನಾವಣೆಗಳನ್ನ ಅತಿ ಶೀಘ್ರದಲ್ಲೇ ನಾವೇನು ಎದುರು ನೋಡ್ತಾ ಇದ್ದೇವೆ. ಇವತ್ತು ನಿಮಗೆ ಶಕ್ತಿಯನ್ನು ತಂದುಕೊಡ್ಬೇಕಾಗ್ತದೆ. ಇವತ್ತು ನಿಮ್ಮ ಮೂಲಕ ಮುಂದಿನ ದಿನಗಳಲ್ಲಿ 2028ಕ್ಕೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಒಂದು ಚರ್ಚೆ ಪ್ರಾರಂಭ ಆಗಿದೆ. ದೇಶಕ್ಕೆ ನರೇಂದ್ರ ಮೋದಿಜಿಯವರ ನಾಯಕತ್ವ, ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ, ಶಿಡ್ಲಘಟ್ಟಕ್ಕೆ ರವಿ ಅಣ್ಣವರು ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥದ್ದನ್ನು ಬಹುಶಃ ಭವಿಷ್ಯದಲ್ಲಿ ನಾವೆಲ್ಲರೂ ಕಾಣ್ಬೋದು. ಈಗಾಗಲೇ ಸಮಯ ತುಂಬ ಹೊತ್ತಾಗೋಗಿದೆ, 3 ಗಂಟೆ ಮೇಲೆ ಕಳೆದೋಗಿದೆ. ಬೆಳಗಿನಿಂದ 11:30ಯಿಂದ ಇಲ್ಲಿಯವರೆಗೂ ರವಿ ಅಣ್ಣವರು ಬರ್ತಕ್ಕಂಥ ತಾಲೂಕಿನ ಜನತೆ ಯಾರು ಕೂಡ ಹಸ್ಕೊಂಡು ಮನೆಗೆ ಹೋಗಬಾರ್ದು, ಎಲ್ಲರಿಗೂ ಪ್ರೀತಿಯಿಂದ ಹೊಟ್ಟೆ ತುಂಬ ಊಟವನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ರವಿ ಅಣ್ಣವ್ರು ನನಗಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ನಾನು ಅದೆಷ್ಟೋ 10,000 ಜನಕ್ಕೂ 15,000 ಜನಕ್ಕೂ ಅಡುಗೆ ಮಾಡಿಸಿದ್ದೀನಿ, ಖಾಲಿ ಆದಂಗಿದೆ, 1 ನಿಮಿಷ ಹೋಗಿ ಬರ್ತೀನಿ ಅಂದರು. ನೋಡಿ, ನಮ್ಮ ರವಿ ಅಣ್ಣವ್ರ ಪ್ರೀತಿಯಿಂದ ಊಟ ಹಾಕ್ಲಿಕ್ಕೆ ಕರೀತಾರೆ ಅಂದರೆ ತಾಲೂಕಿನ ಜನತೆ ನಿರೀಕ್ಷೆಗೂ ಮೀರಿ ಇವತ್ತು ರವಿ ಅಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನ ಯಾವ ರೀತಿ ತೋರಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನಾವು ಭಾಳ ಹತ್ತಿರದಿಂದ ಬಲ್ಲೆ ಅಣ್ಣ. ಇವತ್ತು ಬಂದಿರತಕ್ಕಂಥದ್ದು ಮೂಲ ಉದ್ದೇಶ ಜನತಾದಳ ಪಕ್ಷದ ಮಿಸ್ಡ್ ಕಾಲ್ ಅಭಿಯಾನ, ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಏನಾಗಿದೆ. ಇವತ್ತು ಶಿಡ್ಲಘಟ್ಟದಲ್ಲಿ ನಾವೇನು ಬಂದು ತಲುಪಿದ್ದೇವೆ. ದಯವಿಟ್ಟು ಒಂದು ನಂಬರನ್ನ ನಿಮ್ಮ ಮುಂದೆ ಇಡ್ತೇನಣ್ಣ. ನಿಮ್ಮೆಲ್ಲರ ಮೊಬೈಲ್ ಫೋನ್ಗಳು ಈಗಾಗಲೇ ಭಾಳ ಜನ ಮಿಸ್ಡ್ ಕಾಲ್ ಕೊಟ್ಟಿರ್ತೀರಿ, ಇಲ್ಲ ಅಂತೇನಿಲ್ಲ. ಇದು ಕೇವಲ ನಮ್ಮ ಮುಖಂಡರುಗಳು ಇವತ್ತು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇನ್ನು 30 ದಿನಗಳ ಕಾಲ ದಯವಿಟ್ಟು ಎಲ್ಲ ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಿಮ್ಮ ನಗರದಲ್ಲಿ ಬರ್ತಕ್ಕಂಥ ವಾರ್ಡ್ಗಳಿಗೆ ಒಂದು ದೊಡ್ಡ ತಂಡವನ್ನು ಮಾಡಿಕೊಂಡು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ
ತಾಲೂಕಿನ ಜನತೆಗೂ ಕೂಡ ಸಕ್ರಿಯ ಸದಸ್ಯರಾಗ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಅವರಿಗೆ ಆಹ್ವಾನವನ್ನು ಕೊಟ್ಟು ಒಟ್ಟಾರೆಯಾಗಿ ಇವತ್ತು 50 ಲಕ್ಷ ಗುರಿಯನ್ನು ನಾವೇನು ಇಟ್ಕೊಂಡಿದ್ದೇವೆ ತಲುಪಬೇಕು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕ ಅಂತ, ಆ ಗುರಿಯನ್ನು ಸಾಧಿಸ್ತಕ್ಕಂಥದ್ದಕ್ಕೆ ಶಿಡ್ಲಘಟ್ಟ ತಾಲೂಕಿನ ನಮ್ಮ ನಿಖಿಲ್ ಅಣ್ಣವರೇ, ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಮಲ್ಲೇಶ್ ಅಣ್ಣವರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂಥ ಮುನಿಯಪ್ಪಣ್ಣವರೇ, ನಮ್ಮ ಮುಳಬಾಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಂಜಣ್ಣವರೇ, ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಪಕ್ಷದ ಹಿರಿಯರು, GT ದೇವೇಗೌಡರ ಮಗ ಆದಂಥ ನಮ್ಮ ಹರೀಶ್ ಅಣ್ಣವರೇ, ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನಮ್ಮ ಸ್ವರೂಪಣ್ಣವರೇ, KR ಪೇಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನಮ್ಮ ಮಂಜಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಮ್ಮ ಗೋವಿಂದರಾಜಣ್ಣವರೇ, ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಚೌಡಣ್ಣವರೇ, ಈ ಪಕ್ಷದ ಕರ್ನಾಟಕ ರಾಜ್ಯದ JDS ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ನಮ್ಮ ತಿಪ್ಪೇಸ್ವಾಮಿ ಅಣ್ಣವರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯರು ಆದಂಥ ನಮ್ಮ ರೋಷನ್ ಅಣ್ಣವರೇ, ಮಾಲೂರು ವಿಧಾನಸಭಾ ಕ್ಷೇತ್ರದ ಹಿರಿಯರು, ಪಕ್ಷದ ಅಭ್ಯರ್ಥಿಗಳಾದಂಥ ನಮ್ಮ ರಾಮೇಗೌಡಣ್ಣವರೇ, ಕೋಲಾರ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಅಭ್ಯರ್ಥಿಗಳಾದಂಥ ನಮ್ಮ ಶ್ರೀನಾಥ್ ಅಣ್ಣವರೇ, ನಮ್ಮ ತಾಲೂಕಿನ JDS ಪಕ್ಷದ ಅಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣವರೇ, ನಮ್ಮ ಹಿರಿಯ ಪಕ್ಷದ ಅಧ್ಯಕ್ಷರು ಡಾಕ್ಟರ್ ಧನಂಜಯ ರೆಡ್ಡಿ ಅವರೇ, ನಮ್ಮ ಇನ್ನೊಬ್ಬರು ಹಿರಿಯರಾದಂಥ ಶಿವಾರೆಡ್ಡಿ ಅಣ್ಣವರೇ, ನಮ್ಮ ಸ್ನೇಹಿತರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ರೆಡ್ಡಿ ಅವರೇ, ನಮ್ಮ ಸ್ನೇಹಿತರಾದಂಥ ರಘು ಅವರೇ, ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಏನು ಪೇಷಂಟ್ಗೆ ಎಷ್ಟು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಗ್ಲೂಕೋಸ್. ಆ ಗ್ಲೂಕೋಸ್ ನನಗೆ ಕೊಟ್ಟಂಥ ನಮ್ಮ ಸ್ನೇಹಿತರಾದಂಥ ನಮ್ಮ ಸಂದೀಪ್ ಅಣ್ಣವರು ಮತ್ತು ನಮ್ಮ ಇನ್ನೊಬ್ಬರು ಹಿರಿಯರಾದಂಥ ನಮ್ಮ ಗೋಗಿನಿ ವೆಂಕಟೇಶ್ವರವರೇ, ಮತ್ತೊಬ್ಬರು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದಂಥ ರಾಮಣ್ಣವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳೇ ಮತ್ತು ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಾಯಂದಿರೇ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರೆ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ JDS ಪಕ್ಷದ ವತಿಯಿಂದ ಇವತ್ತು ನಮ್ಮ ನಿಖಿಲ್ ಅಣ್ಣವರು ಈ ರಾಜ್ಯದ ಉದ್ದಗಲಿಗೂ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ, ಜನರೊಂದಿಗೆ ಜನತಾದಳದ ಕಾರ್ಯಕ್ರಮ ಉದ್ದೇಶ ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು, ವಿಶೇಷವಾಗಿ ಏನು ಮುಂದೆ ಬರ್ತಕ್ಕಂಥ 2028ಕ್ಕೆ ಈ ಒಂದು ರಾಜ್ಯದಲ್ಲಿ NDA ಮೈತ್ರಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು JDS ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಸ್ನೇಹಿತರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದು 31ನೇ ವಿಧಾನಸಭಾ ಕ್ಷೇತ್ರದ ಈ ಒಂದು ಕಾರ್ಯಕ್ರಮ. ಇವತ್ತು ನಾನು ಹೆಚ್ಚಿನ ಮಾತಾಡಕ್ಕೆ ಹೋಗಲ್ಲ. ಇವತ್ತಿಲ್ಲಿರ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಸವಾಲು, ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ, ಒಬ್ಬ ಆರ್ಡಿನರಿ ವ್ಯಕ್ತಿ
ಇವತ್ತು ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರು 2018ರಲ್ಲಿ ಎಲ್ರಿಗೂ ಒಂದೊಂದು ಬಿ ಫಾರಮ್ ಕೊಟ್ಟರೆ ನನಗೆ 2 ಕೊಟ್ಟಿದ್ದರು. ಅಂದರೆ ನನ್ನ ಮೇಲೆ ಅವ್ರಿಗಿದ್ದಂಥ ನಂಬಿಕೆ. ದಯವಿಟ್ಟು ನಾವು ಅವರ ಒಂದು ತತ್ವ ಆದರ್ಶಗಳನ್ನ ಅಳವಡಿಸ್ಕೊಂಡು ಈ ಕ್ಷೇತ್ರದ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರ ಆಶೀರ್ವಾದ, ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ. ದಯಮಾಡಿ ಈ ಒಂದು ಕ್ಷೇತ್ರ ಆಗ್ಬೋದು, ಇಡೀ ರಾಜ್ಯದ ಉದ್ದಗಲಿಗಾಗ್ಬೋದು, ನಾವು ಈ ಪಕ್ಷ ಕಟ್ಟಬೇಕಾದ್ರೆ ನಮಗಿರ್ತಕ್ಕಂಥ ಒಂದು ಶ್ರೀರಕ್ಷೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ದಯಮಾಡಿ ಇವತ್ತು ನನ್ನ ಬಾಯಲ್ಲಿ ಹೇಳೋದು ಚೆನ್ನಾಗಿರಲ್ಲ, ನಮ್ಮ LED ಸ್ಕ್ರೀನ್ ಮೇಲೆ ನಮ್ಮ ವರಿಷ್ಠದ ಒಂದು ಕ್ಲಿಪ್ಸ್ ಹಾಕ್ತಾರೆ. ದಯವಿಟ್ಟು ತಾವೆಲ್ಲರೂ ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ದೇವನಹಳ್ಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ದೇವೇಗೌಡರು. ಐಟಿ ವಲಯಕ್ಕೆ 10 ವರ್ಷಗಳ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ದೇವೇಗೌಡರು. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಕೊಟ್ಟಿದ್ದು ದೇವೇಗೌಡರು. 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು. ಬೆಂಗಳೂರಿಗೆ 9 TMC ಕಾವೇರಿ ನೀರು ಕೊಡಿಸಿದ್ದು ಇದೇ ದೇವೇಗೌಡರು. ನಷ್ಟದಲ್ಲಿ ನಡೀತಾ ಇತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ, ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಇದು ಕೇವಲ 10 ತಿಂಗಳ ದೇವೇಗೌಡರ ಸಾಧನೆ. %30 ಇದು ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ನಮ್ಮ LED ಸ್ಕ್ರೀನ್ ಮೇಲೆ ನೋಡಿದರೆ ಪ್ರತಿಯೊಬ್ಬರಿಗೂ ಅರ್ಥವಾಗ್ತದೆ. ಅವರು 1962ರಿಂದ 2025 ತನಕ ಸುಮಾರು 65 ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲ ಅವರು ಒಂದು ಹೋರಾಟ, ಈ ರಾಜ್ಯದ ರೈತರ ಪರವಾಗಿ, ಈ ರಾಜ್ಯದ ಎಲ್ಲ ಸಮುದಾಯಗಳ ಪರವಾಗಿ, ಈ ರಾಜ್ಯದ ನೀರಾವರಿ ಯೋಜನೆಗಳ ಪರವಾಗಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅವರು ನಮ್ಮ ರಾಜ್ಯದಲ್ಲಿ ಕೇವಲ 20 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಈ ದೇಶದಲ್ಲಿ 11 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅದು JDS ಪಕ್ಷದ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ನಾವು ರಾಜಕಾರಣ ಮಾಡೋಕ್ಕೆ ಒಂದು ನಮಗೆ ಒಂದು ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಕುಮಾರಣ್ಣವರು 2006ರಲ್ಲಿ ಆಕಸ್ಮಿಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು 20 ತಿಂಗಳು ಈ ರಾಜ್ಯದಲ್ಲಿ ಅವರು ನಡೆಸಿದಂಥ ಒಂದು ಆಡಳಿತ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ಒಂದು ಇತಿಹಾಸ ಉಳಿದಿರ್ತಕ್ಕಂಥದ್ದು. ಇವತ್ತು ಅವರು 2006ರಲ್ಲಿ ಕೊಟ್ಟಂಥ ಕೊಡುಗೆಗಳು ಇವತ್ತು ಲಾಟ್ರಿ ನಿಷೇಧ ಇರ್ಬೋದು, ಸಾರಾಯಿ ನಿಷೇಧ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ 2006ರಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯರಗೋಳ್ ಡ್ಯಾಮ್ ಅಂತ ಒಂದು ನಿರ್ಮಾಣ ಮಾಡಿದರು. ಇವತ್ತು ಸುಮಾರು 40ರಿಂದ 50 ಹಳ್ಳಿಗಳು ಆ ಭಾಗದಲ್ಲಿ ಇವತ್ತು ಕಾವೇರಿ ನೀರು ಯಾವ ರೀತಿ ಇವತ್ತು ನಮಗೆ ಬೆಂಗಳೂರು ಸಿಗ್ತಾಯಿತ್ತು ಅದೇ ರೀತಿ ಆ ಭಾಗದ ಜನತೆಗೆ ಸಿಗ್ತಾಯಿತ್ತು. ಕುಮಾರಣ್ಣವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದ ಜನತೆ ನಾವು ಅರ್ಥ ಮಾಡ್ಕೊಬೇಕು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದಂಥ ಮಹಾನೀಯರು. 2018ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಡೀ ನಮ್ಮ ದೇಶದಲ್ಲಿ ಯಾರೂ ಮಾಡಿದಂಥ ಕೆಲಸ ಈ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿ ಸುಮಾರು 28,000 ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿದಂಥವ್ರು. ಇವತ್ತು ನಾವು ನಮ್ಮ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಿಖಿಲ್ ಅಣ್ಣವರು ಇವತ್ತು 3 ಬಾರಿ ಸೋತಿದ್ದಾರೆ. ಸೋತರೂ ಸಹ ಅವರು ಈ ರಾಜ್ಯದಲ್ಲಿ ದೇವೇಗೌಡರ ಒಂದು ಆಸೆ, ಅವರ ಒಂದು ಏನಿವತ್ತು ಅವ್ರು ಇರ್ತಕ್ಕಂಥ ಒಂದು ಸಂಕಲ್ಪ, ದೇವೇಗೌಡರು
ಕಂಡು ಮುಂದೆ ಈ ರಾಜ್ಯದಲ್ಲಿ NDA ಸರ್ಕಾರನ ಅಧಿಕಾರಕ್ಕೆ ತರಬೇಕನ್ನೋ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸುವಂಥ ಕೆಲಸ ನಾವು ಮಾಡಬೇಕು. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಈ ಒಂದು ಕ್ಷೇತ್ರದಲ್ಲಿ 16 ವಿಧಾನಸಭೆ ಚುನಾವಣೆ ನಡೆದಿದ್ದು, ಅದರಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರ ನನಗೆ ಮತ ಹಾಕ್ಸಿರೋಂಥವ್ರಿಗಾಗ್ಬೋದು, ಮತ ಹಾಕಿರ್ತಕ್ಕಂಥವ್ರಿಗಾಗ್ಬೋದು, ನಾನು ಯಾವತ್ತೂ ನೋವಾಗಿ ನಾನು ನಡ್ಕೊಳ್ಳಲ್ಲ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ಕ್ಷೇತ್ರದ ಪ್ರತಿಯೊಂದು ಕುಟುಂಬದವರು ನೆಮ್ಮದಿಯಿಂದ ಬದುಕಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಕ್ಷೇತ್ರದಲ್ಲಿ ದೇವೇಗೌಡರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ನಾನು ರಾಜಕಾರಣ ಮಾಡ್ತಾಯಿದ್ದೀನಿ. ಮುಂದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ. ನಾವು ಮೊನ್ನೆ ತಾನೇ ಹಿಂದಿನ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 1984ರಲ್ಲಿ ಡಾಕ್ಟರ್ ವೆಂಕಟೇಶ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರಾಗಿ JDS ಪಕ್ಷದಿಂದ ಗೆದ್ದಿದ್ದರು. ಅದಾದಮೇಲೆ 40 ವರ್ಷ ಆದಮೇಲೆ ಇವತ್ತು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ನಮ್ಮ ವರಿಷ್ಠರು ಗುರುಸಿ ಈ ಕೋಲಾರ ಲೋಕಸಭಾ ಸಂಸದರನ್ನ ನಮ್ಮ ಮಲ್ಲೇಶಣ್ಣವ್ರು ಗೆಲ್ಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS ಪಕ್ಷ. ದಯಮಾಡಿ ಈ ಊಟದ ಪಕ್ಕದಲ್ಲಿ ಇರ್ತಕ್ಕಂಥವ್ರ ಪಕ್ಕದಲ್ಲಿ ಚೇರ್ಗಳು ಖಾಲಿ ಇದೆ, ದಯಮಾಡಿ ಎಲ್ಲರೂ ಬಂದು ಆ ಪಕ್ಕ ಕೂತ್ಕೊಳ್ರಿ. ನಮ್ಮ ನಿಖಿಲ್ ಅಣ್ಣವ್ರು ಮಾತಾಡೋ ತನಕ ತಮ್ಗೆ ನಮಸ್ಕಾರ ಆಗ್ತೀನಿ. ತಾವ್ಯಾರು ದಯಮಾಡಿ ಹೋಗಬಾರ್ದು, ದಯವಿಟ್ಟು ಕೂತ್